ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್. ಶ್ರುತಿಕ್ಷೀರಾಬ್ಧಿಮಾಮಥ್ಯ ಧೀರಮಂದರಮಹೀಭೃತಾ ಪ್ರಾಪ್ತಾ ನ್ಯಾಯಸುಧಾಯೇನ ತಂ ಜಯೀಂದ್ರಮಹಂ ಭಜೆ. ಪ್ರತ್ಯಕ್ಷರಂ ಪ್ರತಿಪದಂ ಅನೇಕಾಕೂತಗರ್ಭಿತಾ ಪ್ರತಿಭಾತಿ ಸುಧಾಥಾಪಿ ಗ್ರಂಥಾಲ್ಪತ್ವಾಯನೋಚ್ಯತೆ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಕೇಳಿಸ್ತಾ ಇದೆಯಲ್ಲ? ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರು ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರು ನಿಶ್ಚಲವಾದ ಭಕ್ತಿಯಿಂದ ನಿರಂತರವಾದ ಆದರದಿಂದಲೂ ಸತತವಾಗಿ ಯಾವ ಪರಮಾತ್ಮನನ್ನು ಆರಾಧಿಸ್ತಾ ಆ ಸರ್ವೋತ್ತಮನಾಗಿರ್ತಕ್ಕಂತಹ ನಾರಾಯಣನ ನಿಸ್ಸೀಮ ಕಾರುಣ್ಯದ ಬಲದಿಂದ ಅವರು ಗ್ರಂಥ ರಚನೆ ಮಾಡಿದ್ದಾರೆ. ಈ ಕೆಟ್ಟ ಕಲಿಕಾಲದಲ್ಲಿ ನಮ್ಮ ಭವ್ಯವಾದ ಕರ್ಮಭೂಮಿಯಾದ ಭಾರತ ಭುವಿಯಲ್ಲಿ ಅವತರಿಸಿದಂತಹ ಮುಖ್ಯಪ್ರಾಣ ಅವತಾರಭೂತರಾಗಿರತಕ್ಕಂತಹ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಅನೇಕ ಗ್ರಂಥಗಳನ್ನು ರಚನೆ ಮಾಡಿದರು. ಅನಾದಿ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತವಾಗಿರತಕ್ಕಂತಹ ಆದರೆ ಕಾಲದ ಬಲದಿಂದ ತಿರೋಹಿತವಾಗಿರತಕ್ಕಂತಹ ವೈದಿಕವಾದ ಶ್ರೀಮದ್ ವೈಷ್ಣವ ಸಿದ್ಧಾಂತವನ್ನು ಆಸೇತು ಹಿಮಾಚಲ ಪ್ರಚಾರ ಮಾಡಿದರು. ತಮ್ಮ ಸಜ್ಜನರನ್ನು ಉದ್ಧಾರ ಮಾಡ್ತಾ ಈ ಸಂಸಾರ ಸಹಜವಾಗಿರತಕ್ಕಂತಹ ಮಿಥ್ಯಾಜ್ಞಾನ ಏನಿದೆ ಅದನ್ನು ಮಿಥ್ಯಾಜ್ಞಾನವೆಂಬ ಸಾಗರದಿಂದ ಅವರು ದಾಟಿಸಲಿಕ್ಕೆ ಪ್ರಯತ್ನ ಮಾಡಿದರು. ಇಂತಹ ಶ್ರೀಮದಾಚಾರ್ಯರು ರಚನೆ ಮಾಡಿರತಕ್ಕಂತಹ ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನ ರೂಪವಾಗಿ ಬರೆದಂತಹ ಅನುಭಾಷ್ಯ, ಭಾಷ್ಯ, ಅನುಭಾಷ್ಯ, ನ್ಯಾಯವಿವರಣ ಈ 4 ಗ್ರಂಥ ಕದಂಬಕ. ಅದರಲ್ಲಿಯೂ ಅವರು ಬರೆದಂತಹ ಭಾಷ್ಯ, ಬ್ರಹ್ಮಸೂತ್ರ ಭಾಷ್ಯ, ಅದು ವೇದವ್ಯಾಸ ದೇವರಿಗೆ ಅತ್ಯಂತ ಪ್ರೀತಿಪಾತ್ರವಾಗಿರುವಂಥದ್ದು. ಅದನ್ನೇ ಮಧ್ವಿಜಯದಲ್ಲಿ
ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ವ್ಯಾಸದೇವ ಹೃದಯಾತಿ ವಲ್ಲಭಂ ವಾಸುದೇವ ಮಗಣೇಯ ಸದ್ಗುಣಂ ಸಾಧಯತ್ ಸಕಲ ದೋಷವರ್ಜಿತಂ ಜ್ಞಾನಭಕ್ತಿದಮನಂತ ಸೌಖ್ಯದಂ ಉಕ್ತ ಮುಕ್ತಮಭಿಧೇಯಮುತ್ತಮಂ ವೇದವಾಕ್ಯಮನುವಾದಯನ್ಮುಹುಃ ವ್ಯಂಜಯತ್ ಸ್ಮೃತಿ ವಚೋಭಿರಂಜಸ ತಸ್ಯ ಚಾರ್ಥಮತಿ ಯುಕ್ತ ಯುಕ್ತಿಮತಿ ಬಾಲಸಂಘಮಪಿ ಬೋಧಯದ್ಭೃಶಂ ದುರ್ನಿರೂಪವಚನಂಚ ಪಂಡಿತೈಃ ಅಪ್ರಮೇಯ ಹೃದಯಂ ಪ್ರಸಾದವತ್ ಸೌಮ್ಯಕಾಂತಿ ಚ ವಿಪಕ್ಷಭೀಷಣಂ. ಶ್ರೀಮದಾಚಾರ್ಯರ ಭಾಷ್ಯ ಅದು ಎಂಥದ್ದು, ಅದರ ವೈಶಿಷ್ಟ್ಯವನ್ನು ಕವಿಕುಲ ತಿಲಕರಾಗಿರತಕ್ಕಂತಹ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾ ಇದ್ದಾರೆ. ವೇದವ್ಯಾಸರಿಗೆ ಅತ್ಯಂತ ಪ್ರೀತಿಪಾತ್ರವಾಗಿರತಕ್ಕಂತಹ ಆ ವಾಸುದೇವನ ಅನಂತ ಲೆಕ್ಕ ಮಾಡಲಿಕ್ಕೆ ಅಶಕ್ಯವಾಗಿರತಕ್ಕಂತಹ ಸದ್ಗುಣಗಳನ್ನು ಸಾಧಿಸ್ತಾ ಆ ಪರಮಾತ್ಮನಲ್ಲಿ ಯಾವುದೇ ದೋಷಗಳು ಇಲ್ಲ, ಅವನೇ ಜ್ಞಾನವನ್ನು ಭಕ್ತಿಯನ್ನು ಕೊಡ್ತಕ್ಕಂಥವನು, ಕೊನೆಗೆ ಅನಂತವಾಗಿರತಕ್ಕಂತಹ ಸುಖವನ್ನು ಕೊಡ್ತಕ್ಕಂಥವನು. ಅಂತಹ ಪರಮಾತ್ಮನನ್ನು ಸಾಧನೆ ಮಾಡತಕ್ಕಂಥದ್ದು ಶ್ರೀಮದಾಚಾರ್ಯರ ಶಾಸ್ತ್ರ. ಶ್ರೀಮದಾಚಾರ್ಯರ ಶಾಸ್ತ್ರದಲ್ಲಿ ಯಾವುದೇ ಒಂದು ವಿಚಾರವನ್ನು ಹೇಳಿದಾಗ ಅದಕ್ಕೆ ಪೂರಕವಾಗಿರತಕ್ಕಂತಹ ವೇದವಾಕ್ಯಗಳನ್ನು ಅನುವಾದ ಮಾಡ್ತಾ, ಸ್ಮೃತಿವಾಕ್ಯಗಳಿಂದ ಸ್ಪಷ್ಟಪಡಿಸ್ತಾ, ಅತ್ಯಂತ ಯುಕ್ತಿಯುಕ್ತವಾಗಿ ಒಂದು ವಿಚಾರವನ್ನು ನಿರೂಪಿಸಬಲ್ಲಂಥದ್ದು ಶ್ರೀಮದಾಚಾರ್ಯರ ಗ್ರಂಥ ವೈಶಿಷ್ಟ್ಯ. ಶ್ರೀಮದಾಚಾರ್ಯರ ಭಾಷ್ಯ ಬಾಲಕರಿಗೂ ಸುಲಭ, ವಿದ್ವಾಂಸರಿಗೆ ನಿರೂಪಿಸಲಿಕ್ಕೆ ಅತ್ಯಂತ ಕಷ್ಟ. ಅಂತಹ ಅಪ್ರಮೇಯ ಹೃದಯ ಪ್ರಸಾದವತ್ ಸೌಮ್ಯಕಾಂತಿ ಚ ವಿಪಕ್ಷಭೀಷಣಂ. ವಿಪಕ್ಷಗಳಿಗೆ 21 ಭಾಷ್ಯಗಳನ್ನು ಸಮಗ್ರವಾಗಿ ವಿಮರ್ಶೆ ಮಾಡಿ ಆ 21 ಭಾಷ್ಯಗಳ ಜೊಳ್ಳುತನವನ್ನು ಎತ್ತಿ ಹಿಡಿದಂತಹ, ವಿಪಕ್ಷಗಳಿಗೆ ಭಯಂಕರವಾಗಿರ್ತಕ್ಕಂತಹ ಶಾಸ್ತ್ರ ಶ್ರೀಮದಾಚಾರ್ಯರ ಶಾಸ್ತ್ರ ಅಂತ ಅಲ್ಲಿ ನಿರೂಪಣೆ ಮಾಡ್ತಾರೆ. ಇಂತಹ ಶ್ರೀಮದಾಚಾರ್ಯರ ಭಾಷ್ಯ ಗಾಂಭೀರ್ಯ ಅದನ್ನು ತ್ರಿವಿಕ್ರಮಣಿತಾಚಾರ್ಯ ಹೇಳ್ತಾರೆ. ಅವರ ಭಾಷ್ಯವನ್ನು ವ್ಯಾಖ್ಯಾನ ಮಾಡತಕ್ಕಂತಹ, ಭಾಷ್ಯಕ್ಕೆ ತತ್ವಪ್ರದೀಪ ಅಂತ ವ್ಯಾಖ್ಯಾನ ಬರೆದಿದ್ದಾರೆ ತ್ರಿವಿಕ್ರಮಣಿತಾಚಾರ್ಯರು. ಅವರು ವಾದಿಗಳೆಂಬ ಮದ್ದಾನೆಗಳನ್ನು ಸೀಳಲಿಕ್ಕೆ ಸಮರ್ಥರಾಗಿರತಕ್ಕಂತಹ, ಪ್ರತಿವಾದಿಗಳಿಗೆ ಭಯಂಕರರಾಗಿರತಕ್ಕಂಥವರು. ಅಂತಹ ಸರ್ವಶಾಸ್ತ್ರ ಮಹಾಸಾಗರವನ್ನು ದಾಟಲಿಕ್ಕೆ ಸಮರ್ಥರಾಗಿರ್ತಕ್ಕಂತಹ ಕವಿಕುಲ ತಿಲಕರು ತ್ರಿವಿಕ್ರಮಣಿತಾಚಾರ್ಯರು ಹೇಳ್ತಾರೆ, ಶ್ರೀಮದಾಚಾರ್ಯರ ಒಂದು ಭಾಷ್ಯದ ಗಾಂಭೀರ್ಯವನ್ನು, ಅದ್ಭುತವಾಗಿರ್ತಕ್ಕಂತಹ ಭಾಷ್ಯದ ಬಗ್ಗೆ ಹೇಳ್ತಾ ಕೇಳಿಕೊಂಡ್ರು. ತ್ರಿವಿಕ್ರಮಣಿತಾಚಾರ್ಯರ ಕೇಳಿಕೆಯಂತೆ ಮಧ್ವಾಚಾರ್ಯರು ಅನುವ್ಯಾಖ್ಯಾನ ಬರೆದರು. ಆ ಅನುವ್ಯಾಖ್ಯಾನಕ್ಕೆ ಟೀಕೆಯೇ ನ್ಯಾಯಸುಧೆ. ಇಷ್ಟೊಂದು ಗ್ರಂಥಗಳನ್ನು ರಚನೆ ಮಾಡಿದಾಗಲೂ ಕೂಡ ಅಗಾಧವಾಗಿರತಕ್ಕಂತಹ, ನಿಮ್ಮ ಗ್ರಂಥಗಳಲ್ಲಿರತಕ್ಕಂತಹ ಎಂಥ ಗ್ರಂಥಗಳು, ಅಗಾಧವಾಗಿರತಕ್ಕಂತಹ ಗ್ರಂಥಗಳಿಂದ ಗ್ರಂಥಗಳಲ್ಲಿ ಪ್ರತಿಪಾದನೆ ಮಾಡಿರತಕ್ಕಂತಹ ಯುಕ್ತಿಗಳೇನಿವೆ ಅವುಗಳನ್ನು ಮಂದಮತಿಗಳಾಗಿರ್ತಕ್ಕಂತಹ ನಮಗೆ ತಿಳ್ಕೊಳ್ಳಿಕ್ಕಾಗಲ್ಲ. ಆದ್ದರಿಂದ ಆ ತರ್ಕಗಳನ್ನು ಸ್ಪಷ್ಟಪಡಿಸ್ತಕ್ಕಂತಹ ಮತ್ತೊಂದು ಗ್ರಂಥವನ್ನು ರಚನೆ ಮಾಡಿ ಅಂತ ಪ್ರಾರ್ಥನೆ ಮಾಡಿದಾಗ ಮಧ್ವಾಚಾರ್ಯರು ಅನುವ್ಯಾಖ್ಯಾನ ಎಂಬ ಕೃತಿಯನ್ನು ರಚನೆ ಮಾಡ್ತಾರೆ. ಇತ್ಯರ್ಥಿತೋ ವ್ಯಧಾನ್ ಮಧ್ವಃ ಸೋನುವ್ಯಾಖ್ಯಾಂ ಸತಾಂ ಸುಧಾಂ ದುರ್ವಾದಿ ಗರ್ವಾದ್ರಿ ಪವಿಂ ಮಾಯಿಧ್ವಾಂತರ ವಿದ್ಯುತಿಂ
ಶ್ರೀಮದಾಚಾರ್ಯರ ಅನುವ್ಯಾಖ್ಯಾನ, ನ್ಯಾಯಸುಧೆಯ ವ್ಯಾಖ್ಯೆಯ ಗ್ರಂಥ ಶ್ರೀಮದಾಚಾರ್ಯರ ಅನುವ್ಯಾಖ್ಯಾನ. ಅದು ಎಂಥದ್ದು ಅಂದರೆ ದುರ್ವಾದಿ ಗರ್ವ ಅದ್ರಿಪವಿಂ, ದುರ್ವಾದಿಗಳ ಗರ್ವವೆಂಬ ಬೆಟ್ಟದಷ್ಟಿರತಕ್ಕಂತಹ ಗರ್ವವನ್ನು ನಾಶ ಮಾಡತಕ್ಕಂತಹ ವಜ್ರಾಯುಧ ಹೇಗೆ ಪರ್ವತವನ್ನು ಪುಡಿ ಮಾಡುತ್ತದೋ ಹಾಗೆ ದುರ್ವಾದಿಗಳ ಗರ್ವವನ್ನು ನಾಶ ಮಾಡುವಂಥದ್ದು ಶ್ರೀಮದಾಚಾರ್ಯರ ಅನುವ್ಯಾಖ್ಯಾನ. ಮಾಯಧ್ವಾಂತರ ವಿದ್ಯುತಿಂ, ಮಾಯೆಗಳೆಂಬ ಧ್ವಾಂತ ಕತ್ತಲೆ, ಆ ಕತ್ತಲೆಯನ್ನು ಕಳೀತಕ್ಕಂತಹ ಸೂರ್ಯನ ಕಾಂತಿ ಈ ಅನುವ್ಯಾಖ್ಯಾನ. ಅಂಥ ಅನುವ್ಯಾಖ್ಯಾನವನ್ನು ತ್ರಿವಿಕ್ರಮ ಪಂಡಿತಾಚಾರ್ಯರ ಪ್ರಾರ್ಥನೆಯಂತೆ ರಚನೆ ಮಾಡಿದರು. ಇಂತಹ ಅನುವ್ಯಾಖ್ಯಾನ ಬ್ರಹ್ಮಸೂತ್ರಗಳ ಒಂದು ಭಾಷ್ಯ, ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ. ಬ್ರಹ್ಮಸೂತ್ರ ವೇದಾರ್ಥ ನಿರ್ಣಾಯಕವಾಗಿರತಕ್ಕಂತಹ ಸೂತ್ರ. ವೇದಗಳನ್ನು ಹೇಗೆ ಅರ್ಥೈಸಿಕೊಳ್ಬೇಕು ಎಂಬುದಾಗಿ ಭಗವಾನ್ ಬಾದರಾಯಣರು ಬರೆದಿರತಕ್ಕಂತಹ ಸೂತ್ರಗಳು ಬ್ರಹ್ಮಸೂತ್ರ. ಅಂತಹ ಬ್ರಹ್ಮಸೂತ್ರಕ್ಕೆ 21 ಜನ ಕುಭಾಷ್ಯಗಳನ್ನು ಬರೆದಿದ್ದರು. ಆ ಎಲ್ಲ ಭಾಷ್ಯಗಳನ್ನು ಖಂಡನೆ ಮಾಡಿ ಆಚಾರ್ಯರು ಹೊಸದಾದ ಭಾಷ್ಯವನ್ನು ಬರೆದು ವೇದವ್ಯಾಸರಿಗೆ ಸಮರ್ಪಣೆ ಮಾಡಿದರು. ಇಂತಹ ಭಾಷ್ಯದಲ್ಲಿರತಕ್ಕಂತಹ ದುರುದ್ಧರವಾಗಿರತಕ್ಕಂತಹ ಯುಕ್ತಿಗಳನ್ನು ನಮ್ಮಂತಹ ಮಂದಮತಿಗಳು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಕೇಳಿಕೊಂಡಾಗ ತ್ರಿವಿಕ್ರಮ ಪಂಡಿತಾಚಾರ್ಯರ ಕೇಳಿಕೆಯಂತೆ ಅನುವ್ಯಾಖ್ಯಾನವನ್ನು ರಚನೆ ಮಾಡಿದವರು ಮಧ್ವಾಚಾರ್ಯರು. ಅಂತಹ ಅನುವ್ಯಾಖ್ಯಾನ ಗ್ರಂಥ ಅನನ್ಯ ಸಾಧಾರಣ ಮಹಿಮೋಪೇತವಾಗಿರತಕ್ಕಂತಹ ಈ ಗ್ರಂಥಕ್ಕೆ ಇರತಕ್ಕಂತಹ ಒಂದು ಅದ್ಭುತವಾಗಿರತಕ್ಕಂತಹ ಟೀಕೆ ಅದು ಶ್ರೀಮದ್ ಜಯತೀರ್ಥರು ಬರೆದಿರತಕ್ಕಂತಹ ಶ್ರೀಮನ್ಯಾಯಸುಧಾ. ಕೇಳುವಾಗಲೇ ಶ್ರುತಿ ಮನೋಹರವಾಗಿರುವಂಥದ್ದು, ಭಾವ ಗಂಭೀರವಾಗಿರುವಂಥದ್ದು. ಅಂತಹ ಒಂದು ಅಸದೃಶವಾದ ಒಂದು ಮೇರು ಕೃತಿ, ದ್ವೈತ ವೇದಾಂತ ದಿಗಂತದಲ್ಲಿ ಇದೊಂದು ಮೇರು ಕೃತಿ ನ್ಯಾಯಸುಧೆ. ಇದರ ಅಗಾಧತೆ, ಇದನ್ನು ಎಷ್ಟು ಅಗಾಧವಾಗಿದೆ ಅಂದರೆ ಇದಕ್ಕೆ ಎಲ್ಲರೂ ವ್ಯಾಖ್ಯಾನ ಮಾಡಿದರು. ವ್ಯಾಸರಾಜರು, ವಾದಿರಾಜರು, ವಿಜೇಂದ್ರ ತೀರ್ಥರು, ರಘುತ್ತಮ ತೀರ್ಥರು, ವೇದೇಶ ತೀರ್ಥರು, ವಿದ್ಯಾಧೀಶ ತೀರ್ಥರು, ರಾಘವೇಂದ್ರ ತೀರ್ಥರು, ಸತ್ಯವ್ರತ ತೀರ್ಥರು, ಸತ್ಯನಾಥ ತೀರ್ಥರು, ಸತ್ಯಪ್ರಿಯ ತೀರ್ಥರು, ಸತ್ಯಧರ್ಮ ತೀರ್ಥರು, ಇವರೇ ಮೊದಲಾದ ಅನೇಕರು ಯತಿಗಳು. ಅಷ್ಟು ಮಾತ್ರವಲ್ಲದೆ ವಿಷ್ಣುದಾಸಾಚಾರ್ಯರು, ಯಾದವಾಚಾರ್ಯರು, ಕೇಶವಾಚಾರ್ಯರು, ಮನ್ನಾರ ಶ್ರೀನಿವಾಸ ತೀರ್ಥರು, ಕೃಷ್ಣಾಚಾರ್ಯರು, ಹೀಗೆ ಅನೇಕ ವಿದ್ವಾಂಸರು ಇದಕ್ಕೆ ಟಿಪ್ಪಣಿ ಬರಬೇಕಾದರೆ ಹಾಗಾದರೆ ನ್ಯಾಯಸುಧೆಯ ಅಗಾಧತೆ ಎಷ್ಟು ಎಂಬುದನ್ನು ನಾವು ತಿಳ್ಕೊಳ್ಬೋದು. ಅದಕ್ಕೋಸ್ಕರವೇ ಹೇಳಿದರು ವ್ಯಾಸರಾಜರು, ಚಿತ್ರೈ ಪದೈಶ್ಚ ಗಂಭೀರೈ ವಾಕ್ಯೈ ಮಾನೈ ಅಖಂಡಿತೈ. ಜಯತೀರ್ಥರ ವಾಣಿ ನ್ಯಾಯಸುಧೆ ಅಂಥದ್ದು. ಜಯತೀರ್ಥರು ವೇದವೆಂಬ ಕ್ಷೀರಸಾಗರವನ್ನು ಮಥನ ಮಾಡಿ ತಮ್ಮ ಬುದ್ಧಿ ಎಂಬ ಮಂದರ ಪರ್ವತದಿಂದ ನ್ಯಾಯಸುಧೆ ಎಂಬ ಅಮೃತವನ್ನು ಪಡೆದವರು. ಎಷ್ಟು ಗಂಭೀರವಾಗಿದೆ ಎಂಬುದನ್ನು ರಾಯರು ಪರಿಮಳದಲ್ಲಿ ಹೇಳ್ತಾರೆ. ಪ್ರತ್ಯಕ್ಷರಂ ಪ್ರತಿಪದಂ ಅನೇಕಾಕೂತ ಗರ್ಭಿತ ಪ್ರತಿಭಾತಿ ಸುಧಾಥಾಪಿ ಗ್ರಂಥಾಲ್ಪತ್ವಾಯ ನೋಚ್ಯತೆ. ಪ್ರತಿಯೊಂದು ಅಕ್ಷರ, ಪ್ರತಿಯೊಂದು ಪದ, ಪ್ರತಿಯೊಂದು ಅಕ್ಷರ ಪದಗಳಿಗೂ ಅನೇಕ ಅರ್ಥ ಇದೆ ಎಂಬುದನ್ನು ರಾಯರು ತಿಳಿಸ್ತಾರೆ. ಅಂತಹ ಒಂದು ಅಗಾಧತೆಯನ್ನು ಹೊಂದಿರತಕ್ಕಂತಹ ಕೃತಿ ಶ್ರೀಮನ್ಯಾಯಸುಧೆ. ಇಂತಹ ಸುಧೆಯನ್ನು ಓದಬೇಕಂತೆ, ಇಲ್ಲದೆ ಹೋದರೆ ವಸುಧೆಯನ್ನು ಪಾಲನೆ ಮಾಡಬೇಕಂತೆ. ಹಾಗೊಂದು ಮಾತಿದೆ, ಸುಧಾವಾ ಪಠನೀಯ
ವಸುಧಾವ ಪಾಲನೀಯ ಅಂತ. ಅಂತಹ ನ್ಯಾಯಸುಧೆ ಇದು ಶ್ರೀಮದಾಚಾರ್ಯರು ರಚನೆ ಮಾಡಿರತಕ್ಕಂತಹ ಅನುವ್ಯಾಖ್ಯಾನಕ್ಕೆ ಬರೆದಿರತಕ್ಕಂತಹ ಒಂದು ಟೀಕೆ. ಅನುವ್ಯಾಖ್ಯಾನ ಈಗಾಗಲೇ ಹೇಳಿದಂತೆ ತ್ರಿವಿಕ್ರಮ ಪಂಡಿತರ ಪ್ರಾರ್ಥನೆಯಂತೆ ಮಧ್ವಾಚಾರ್ಯರು ಈಗಾಗಲೇ ಬ್ರಹ್ಮಸೂತ್ರ ಭಾಷ್ಯ ರಚನೆ ಮಾಡಿದರೂ ಕೂಡ ಅವರಿಗೋಸ್ಕರವಾಗಿ ಅನುವ್ಯಾಖ್ಯಾನವನ್ನು ರಚನೆ ಮಾಡಿದರು. ಅಂತಹ ಅನುವ್ಯಾಖ್ಯಾನದ ಆರಂಭದ ಶ್ಲೋಕ ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷಂ ಆಪ್ಯತಮಮಪಿ ಅಖಿಲೈಃ ಸುವಾಕ್ಯೈಃ ಅಸ್ಯ ಉದ್ಭವಾದಿದಂ ಅಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಅನುವ್ಯಾಖ್ಯಾನದ ಆರಂಭದಲ್ಲಿ ಶ್ರೀಮದಾನಂದ ತೀರ್ಥ ಭಗವತ್ಪಾದರು ಅವರು ಯಾವಾಗಲೂ ಪರಮಾತ್ಮನ ನೋಡ್ತಾ ಇದ್ದಾರೆ, ಅವರಿಗೆ ಯಾವುದೇ ವಿಘ್ನ ಇಲ್ಲ. ಆದರೂ ಕೂಡ ಗ್ರಂಥದ ನಿರ್ವಿಘ್ನ ಪರಿಸಮಾಪ್ತಿಗೋಸ್ಕರವಾಗಿ ಗ್ರಂಥಾರಂಭದಲ್ಲಿ ಮಂಗಳವನ್ನು ಆಚರಿಸಬೇಕು ಎಂಬುದಾಗಿ ಶಿಷ್ಯರಿಗೆ ತಿಳಿಸಲಿಕ್ಕೋಸ್ಕರವಾಗಿ ನಾರಾಯಣನ ಸ್ತೋತ್ರ ರೂಪ ಆಗಿರತಕ್ಕಂತಹ ಮಂಗಳಾಚರಣೆಯನ್ನು ಮಾಡ್ತಾ ಇದ್ದಾರೆ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ. ನಾರಾಯಣ ಇಷ್ಟು ವಿಶೇಷಣ ಕೊಟ್ಟಿದ್ದಾರೆ. ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷಂ ಆಪ್ಯತಮಂ ಅಖಿಲೈಃ ಸುವಾಕ್ಯೈಃ ಆಪ್ಯತಮಂ ಅಸ್ಯೋದ್ಭವಾದಿದಂ ಅಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಸದಾ ಮಮ ಪ್ರಿಯತಮಂ ಸನ್ನಮಾಮಿ. ಪರಮಾತ್ಮ ಅಸ್ಯ ಉದ್ಭವಾದಿದಂ, ಈ ಜಗತ್ತಿನ ಜನ್ಮಾದಿಗಳಿಗೆ ಕಾರಣನಾಗಿರ್ತಕ್ಕಂಥವನು, ನಿರ್ದೋಷನಾಗಿರ್ತಕ್ಕಂಥವನು, ನಿಖಿಲ ಪೂರ್ಣ ಗುಣಗಳೇ ಆತನ ದೇಹ. ನಮ್ಮ ಹಾಗೆ ಪ್ರಾಕೃತವಾಗಿರತಕ್ಕಂತಹ ಜಡದೇಹ ಅವನಿಗಿಲ್ಲ. ಸಕಲ ವೇದಾದಿ ಶಾಸ್ತ್ರಗಳಿಂದ ಮುಖ್ಯವಾಗಿ ಪ್ರತಿಪಾದ್ಯನಾಗಿದ್ದಾನೆ. ಎಲ್ಲರಿಂದಲೂ ಮುಖ್ಯತಃ ವಂದ್ಯನಾಗಿದ್ದಾನೆ. ತನಗೆ ಎಂದೆಂದಿಗೂ ಅತ್ಯಂತ ಪ್ರೀತಿಪಾತ್ರನಾಗಿದ್ದಾನೆ. ಅಂತಹ ಶ್ರೀಹರಿಗೆ ಸನ್ನಮಾಮಿ, ವಿಶೇಷವಾಗಿ ನಮಸ್ಕರಿಸ್ತೇನೆ ಅಂತ ಇದು ಈ ಮಂಗಳಾಚರಣೆಯ ಸಾಮಾನ್ಯವಾದ ಅರ್ಥ. ವಿಶೇಷವಾದ ಅರ್ಥ ಮತ್ತೆ ಮುಂದೆ ನೋಡೋಣ. ಗ್ರಂಥಾರಂಭದಲ್ಲಿ ನಾವು ದೇವತೆಗೆ ನಮಸ್ಕಾರ ಮಾಡಬೇಕಾದ್ರೆ ಆ ದೇವತೆಗೆ ಇರಬೇಕಾದ ಅರ್ಹತೆ ಏನು? ಒಂದು, ಆ ವ್ಯಕ್ತಿ ನಮಸ್ಕಾರ ಮಾಡಿಸ್ಕೊಳ್ತಕ್ಕಂತಹ ನಮಗಿಂತಲೂ ಮಹತ್ವ ಪಡೆದಿರಬೇಕು, ನಮಗಿಂತಲೂ ಶ್ರೇಷ್ಠನಾಗಿರಬೇಕು. ನಾವು ಯಾವ ವ್ಯಕ್ತಿಗೆ ನಮಸ್ಕಾರ ಮಾಡ್ತೇವೆ ಅವ ನಮಗಿಂತ ವಿಶೇಷವಾದ ಮಹತ್ವ ಪಡೆದಿರಬೇಕು. ಆಗ ಮಾತ್ರ ಅವನು ಈ ಮಂಗಳಾಚರಣೆ ಮಾಡೋದರಿಂದ ಏನು ವಿಘ್ನ ಬರಬಹುದು, ಆ ವಿಘ್ನವನ್ನು ಪರಿಹಾರ ಮಾಡಲಿಕ್ಕೆ ಅವನಿಗೆ ಸಾಧ್ಯ ಇರುತ್ತೆ. ಇನ್ನು ಈ ಒಂದು ಅರ್ಹತೆ ಇದ್ದೇ ಇದೆ. ಯಾಕೆ? ಪರಮಾತ್ಮ ಅವ ಜನ್ಮಾದೇಶತಃ ಅಂತ ಮುಂದಿನ ಸೂತ್ರದಲ್ಲಿ ಹೇಳುವಂತೆ ಜಗತ್ತಿನ ಸೃಷ್ಟಿಯಾದಿ ಅಷ್ಟ ಕರ್ತೃತ್ವ ಇರತಕ್ಕಂಥವನು, ಸಕಲ ಗುಣ ಪರಿಪೂರ್ಣನು, ನಿರ್ದೋಷನೂ ಆಗಿದ್ದಾನೆ. ಅಂತಹ ನಾರಾಯಣನಲ್ಲಿ ಈ ಶಕ್ತಿ, ನಮ್ಮ ವಿಘ್ನಗಳನ್ನು ಪರಿಹಾರ ಮಾಡತಕ್ಕಂತಹ ಶಕ್ತಿ ಇದೆ ಎಂಬುದು ಸ್ಪಷ್ಟ. ಇನ್ನು ನಾವು ಯಾವ ವ್ಯಕ್ತಿಗೆ ನಮಸ್ಕಾರ ಮಾಡ್ತೇವೆ ಆ ವ್ಯಕ್ತಿ ಈ ಗ್ರಂಥದಿಂದ ಪ್ರತಿಪಾದ್ಯನಾಗಿದ್ದರೆ ಅದಕ್ಕೆ ಬೇಕಾಗಿರತಕ್ಕಂತಹ ಒಂದು ಜ್ಞಾನವನ್ನು ನಾವು ಅವನಿಂದ ಪಡಲಿಕ್ಕೆ ಸಾಧ್ಯ. ಈ ನಾರಾಯಣ ಅವನು ಸಕಲ ಶಾಸ್ತ್ರ ಪ್ರತಿಪಾದ್ಯನಾಗಿದ್ದರಿಂದ ಅವನು ಆ ಒಂದು ಜ್ಞಾನವನ್ನು ನಮಗೆ ನೀಡಲಿಕ್ಕೆ ಸಾಧ್ಯ. ಇನ್ನು ಯಾರಿಗಾದ್ರೂ ನಮಸ್ಕಾರ ಮಾಡಬೇಕಾದ್ರೆ ಅವನಲ್ಲಿ ನಮಗೆ ವಿಶೇಷವಾಗಿರತಕ್ಕಂತಹ ಒಂದು ಪ್ರೇಮ ಪ್ರೀತಿ ಇರಬೇಕು. ನಾರಾಯಣನಂತೂ ಮಧ್ವಾಚಾರ್ಯರಿಗೆ ಅತ್ಯಂತ ಪ್ರೀತಿಪಾತ್ರನಾಗಿದ್ದಾನೆ. ಮಧ್ವಾಚಾರ್ಯರು ಆ ಪರಮಾತ್ಮನ ಏಕಾಂತ ಭಕ್ತರಾಗಿದ್ದಾರೆ. ಎಲ್ಲ ಕಡೆ ಒಂದನ್ನು
ಕಂಡು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಆ ಪರಮಾತ್ಮನನ್ನು ಪ್ರೀತಿ ಮಾಡ್ತಕ್ಕಂಥವರು. ಹೀಗೆ ಪರಮಾತ್ಮನಲ್ಲಿ ವಂದನೆಗೆ ಬೇಕಾಗಿರತಕ್ಕಂತಹ ಎಲ್ಲ ಅರ್ಹತೆ ಇರುವುದರಿಂದ ಅವನು ನಮಸ್ಕಾರಕ್ಕೆ ಅರ್ಹ ಎಂಬುದು ಇಲ್ಲಿರತಕ್ಕಂತಹ ವಿಶೇಷಣಗಳಿಂದ ನಮಗೆ ಸ್ಪಷ್ಟವಾಗುತ್ತೆ. ಮಂಗಳಾಚರಣೆಯಲ್ಲಿ ಗುಣಪರಿಪೂರ್ಣ, ನಿರ್ದೋಷ ಅಂತೆಲ್ಲ ಹೇಳ್ತಾ ಇದ್ದಾರೆ. ಈ ಮಂಗಳಾಚರಣೆಯಲ್ಲಿ ಹೇಳ್ತಕ್ಕಂತಹ ಒಂದು ಗುಣಪರಿಪೂರ್ಣತ್ವ, ಅವನಲ್ಲಿ ಗುಣಗಳಿವೆ ಮತ್ತು ಅವನಲ್ಲಿ ದೋಷ ಇಲ್ಲ ಅಂತ. ಅವ ಗುಣಪರಿಪೂರ್ಣನಾದ್ದರಿಂದ ನಮ್ಮೆಲ್ಲರಿಗಿಂತವೂ ಬೇರೆ ಆಗಿದ್ದಾನೆ. ಅದೇ ಅವನ ಲಕ್ಷಣ. ಗುಣಪರಿಪೂರ್ಣವತ್ವೇ ಅವನ ಲಕ್ಷಣ. ಗುಣಪರಿಪೂರ್ಣ ಅಂತ ಹೇಳಿದ್ದರಿಂದಾಗಿ ಎಲ್ಲ ಜೀವ ಜಡರಿಂದ ಪರಮಾತ್ಮ ಭಿನ್ನನಾಗಿದ್ದಾನೆ ಅಂತ ನಮಗೆ ಸ್ಪಷ್ಟವಾಗ್ತದೆ. ಹೌದಾ, ಆ ಪರಮಾತ್ಮ ಗುಣಪರಿಪೂರ್ಣನಾಗಿದ್ದಾನೆ, ಅವನಲ್ಲಿ ಯಾವ ದೋಷಗಳು ಇಲ್ಲ, ಇದಕ್ಕೇನು ಪ್ರಮಾಣ? ಪ್ರಮಾಣ ಅಂದರೆ ನಾವು ತಿಳ್ಕೊಳ್ಬೇಕು. ಪ್ರಮಾಣ ಏನು ಅಂದರೆ ಅದಕ್ಕೆ ಆಚಾರ್ಯರು ಹೇಳಿದರು, ಅವನು ಈ ವೇದಗಳಿಂದ ಪ್ರತಿಪಾದ್ಯ, ಅಖಿಲೈಹಿ ಸುವಾಕ್ಯೈಹಿ ಆಪ್ಯತಮಂ. ಎಲ್ಲ ವೇದಗಳು ಅವನನ್ನೇ ಹೇಳ್ತಾ ಇವೆ. ಹಾಗಾಗಿ ಪರಮಾತ್ಮ ಅವನು ಗುಣಪರಿಪೂರ್ಣನಾಗಿದ್ದಾನೆ, ಅವನಲ್ಲಿ ಯಾವ ದೋಷಗಳು ಇಲ್ಲ ಅಂತ ತಿಳ್ಕೊಳ್ಳಿಕ್ಕೆ ಪ್ರಮಾಣ ಯಾವುದಂದರೆ ವೇದಾದಿ ಶಾಸ್ತ್ರಗಳೇ ಪ್ರಮಾಣ. ಪರಮಾತ್ಮ ಜಗಜ್ಜನ್ಮಾದಿ ಕಾರಣ, ಅವನು ಗುಣಪರಿಪೂರ್ಣ, ಅವನಲ್ಲಿ ಯಾವುದೇ ದೋಷಗಳು ಇಲ್ಲ ಅಂತ ತಿಳ್ಕೊಳ್ಳಿಕ್ಕೆ ವೇದಾದಿ ಶಾಸ್ತ್ರಗಳೇ ಪ್ರಮಾಣ. ಇಂತಹ ವಿಚಿತ್ರವಾಗಿರತಕ್ಕಂತಹ ವ್ಯವಸ್ಥಿತವಾಗಿರತಕ್ಕಂತಹ ಪ್ರಪಂಚವನ್ನು ನಿರ್ಮಾಣ ಮಾಡಬೇಕಾದರೆ ಸಾಮಾನ್ಯ ವ್ಯಕ್ತಿಗೆ ಸಾಧ್ಯ ಇಲ್ಲ. ಅಂತಹ ಈ ಜಗತ್ತಿನ ಸೃಷ್ಟಿಯ ಕಾರಣವಾಗಿರತಕ್ಕಂತಹ ಒಂದು ಅದ್ಭುತವಾಗಿರತಕ್ಕಂತಹ ಶಕ್ತಿ ಅವನಿರಬೇಕು ಮತ್ತು ಅಂತಹ ಜ್ಞಾನ ಇರಬೇಕು. ಹಾಗಿದ್ದಾಗ ಅವನು ಜಗಜ್ಜನ್ಮಾದಿ ಕಾರಣ ಅಂತ ಹೇಳ್ಬೋದು. ಅಂತಹ ಶಕ್ತಿ ಸಾಮರ್ಥ್ಯ ಅವನಲ್ಲಿದೆಯಾ? ಅವನು ಜಗಜ್ಜನ್ಮಾದಿ ಕಾರಣ ಹೇಗೆ ಎಂಬುದನ್ನು ವೇದಗಳು ನಮಗೆ ತಿಳಿಸ್ತವೆ. ಇನ್ನು ಒಂದು ಪ್ರಶ್ನೆ ಬರುತ್ತೆ, ಪರಮಾತ್ಮ ಜಗಜ್ಜನ್ಮಾದಿ ಕಾರಣನಾದರೆ ಅವನಿಗೆ ದೇಹ ಇದೆಯೇ ಇಲ್ವೋ? ಈಗ ನಾವು ಒಂದು ವಸ್ತುವಿಗೆ ಕಾರಣರಾಗಿದ್ದೇವೆ. ಹೇಗೆ? ನಮ್ಮ ದೇಹದ ಕ್ರಿಯೆ ಮೂಲಕವಾಗಿ, ನಮ್ಮ ದೇಹದ ವ್ಯಾಪಾರದ ಮೂಲಕ, ದೇಹದ ಕ್ರಿಯೆಗಳ ಮೂಲಕವಾಗಿ ನಾವು ಒಂದು ವಸ್ತುವಿಗೆ ಕಾರಣ ಆಗಿರ್ತೇವೆ. ಹಾಗೆ ಪರಮಾತ್ಮ ಜಗಜ್ಜನ್ಮಾದಿಗಳಿಗೆ ಕಾರಣನಾಗಬೇಕಾದರೆ ಅವನಿಗೆ ದೇಹ ಇರಬೇಕಲ್ಲ. ದೇಹ ಇಲ್ಲ ಅಂತ ಹೇಳಿದರೆ ಅವನು ಹೇಗೆ ಮತ್ತೆ ಕಾರ್ಯವನ್ನು ಮಾಡೋದು? ದೇಹ ಇಲ್ಲದೆ ಹೋದರೆ ಈ ಜಗತ್ತನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೇಹವಿದೆ ಅಂದರೆ ಈ ದೇಹದಲ್ಲಿ ಅನೇಕ ದೋಷಗಳಿವೆ, ಈ ದೇಹಕ್ಕೆ ಸುಖ ದುಃಖಾದಿಗಳಿವೆ. ಹಾಗಾದರೆ ನಮ್ಮ ಹಾಗೆ ಸುಖ ದುಃಖಾದಿಗಳು ಆ ಪರಮಾತ್ಮನಿಗೂ ಉಂಟು ಅಂತಾಗತ್ತೆ. ಅದಕ್ಕೋಸ್ಕರ ಆಚಾರ್ಯ ಹೇಳಿದರು, ನಿಖಿಲ ಪೂರ್ಣ ಗುಣೈಕ ದೇಹಂ. ನಿಖಿಲ ಪೂರ್ಣ ಗುಣೈಕ ದೇಹಂ. ಹೌದು, ದೇಹ ಇದೆ, ಆದರೆ ನಮ್ಮ ಹಾಗೆ ಪ್ರಾಕೃತ ದೇಹ ಅಲ್ಲ, ಅನಂತ ಪೂರ್ಣ ಗುಣಗಳೇ ಅವನ ದೇಹ. ನಮ್ಮ ಹಾಗೆ ಜಡವಾಗಿರ್ತಕ್ಕಂಥ ಶರೀರ ಅವನಿಗಿಲ್ಲ. ಹಾಗಾಗಿ ನಮ್ಮ ಶರೀರಕ್ಕೆ ಇರುವಂತೆ ಯಾವುದೇ ಈ ಪ್ರಾಕೃತ ದೇಹಕ್ಕೆ ಇರತಕ್ಕಂತಹ ದೋಷಗಳು ಅವನಲ್ಲಿರಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಮಂಗಳ ಶ್ಲೋಕ
ಎಷ್ಟು ಅರ್ಥಗರ್ಭಿತವಾಗಿದೆ ಅಂದರೆ ಇಲ್ಲಿ ಆಚಾರ್ಯರು ನಾರಾಯಣ ಶಬ್ದ ಬಳಸಿದ್ದಾರೆ. ಯಾಕೆ ನಾರಾಯಣ ಶಬ್ದ ಬಳಸಬೇಕು? ಬೇರೆ ಯಾವುದೋ ಹೇಳ್ಬೋದಲ್ಲ. ಈ ಭಾಷ್ಯದಲ್ಲಿ ಕೂಡ ನಾರಾಯಣಂ ಗುಣಶರ್ವೈ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಅಲ್ಲಿ ಕೂಡ ನಾರಾಯಣನೇ ನಮಸ್ಕರಿಸ್ತಾ ಇರೋದು. ನಾರಾಯಣನಿಗೆ ಯಾಕೆ ನಮಸ್ಕಾರ ಮಾಡ್ತಾ ಇರೋದು? ನಾರಾಯಣ ಶಬ್ದವನ್ನೇ ಯಾಕೆ ಬಳಸಿರೋದು ಅಂದರೆ, ನಾರಾಯಣ ಶಬ್ದ ಇಡೀ ಈ ಬ್ರಹ್ಮಮೀಮಾಂಸಾ ಶಾಸ್ತ್ರದಲ್ಲಿ ಏನಿದೆ, ಬ್ರಹ್ಮಮೀಮಾಂಸಾ ಶಾಸ್ತ್ರದಲ್ಲಿ 4 ಅಧ್ಯಾಯಗಳಿವೆ. ಒಂದೊಂದು ಅಧ್ಯಾಯದಲ್ಲಿಯೂ 4 ಪಾದಗಳಿವೆ. ಒಂದೊಂದು ಅಧ್ಯಾಯದಲ್ಲಿ ಒಂದೊಂದು ವಿಷಯವನ್ನು ಬಾದರಾಯಣರು ನಿರೂಪಣೆ ಮಾಡಿದ್ದಾರೆ. ಆ ಎಲ್ಲ ವಿಷಯಗಳನ್ನು ಈ ನಾರಾಯಣ ಎಂಬ ಶಬ್ದ ಅದು ಸಂಗ್ರಹಿಸ್ತದೆ. ನಾರಾಯಣ ಅಂದರೆ ಏನು? ನಾರಾಯಣ ಶಬ್ದಕ್ಕೆ ಅನೇಕ ಅರ್ಥ ಇದೆ. ವಿಜೇಂದ್ರ ಭಿಕ್ಷುಗಳು ನಾರಾಯಣ ಶಬ್ದಕ್ಕೆ 104 ಅರ್ಥ ಬರೀತಾರೆ. ನಾರಾಯಣ ಅಂದರೆ ಅರ ಅಂದರೆ ದೋಷ, ಅರ ಅಂದರೆ ದೋಷ, ದೋಷ ವಿರುದ್ಧವಾದ ನಾರ, ನಾರ ಅಂದರೆ ಗುಣ ಅಂತ. ದೋಷ ವಿರುದ್ಧವಾದ ಗುಣ, ನಾರ ಅಂದರೆ ಗುಣ. ನಾರಾಯಣ ಅಂದರೆ ಗುಣಗಳಿಗೆ ಆಶ್ರಯ, ಗುಣಪೂರ್ಣ ಅಂತ ಅರ್ಥ. ಇನ್ನು ನಾರಾಯಣ ಶಬ್ದಕ್ಕೆ ನಿರ್ದೋಷ ಅಂತ ಅರ್ಥ ಇದೆ. ಅರ ಅಂದರೆ ದೋಷ. ನವಿದ್ಯಂತೆ ಅರಾಹ ಯಸ್ಮಿನ್ನಿತಿ ನಾರಾಯಣ ಅಂತ. ಯಾವನಲ್ಲಿ ಅರಗಳ ದೋಷಗಳು ಇಲ್ವೋ ಅವನು ನಾರಾಯಣ ಅಂತ. ಒಂದು ಅರ ಅಂದರೆ ದೋಷ, ದೋಷ ವಿರುದ್ಧವಾದ್ದು ನಾರ ಅಂದರೆ ಗುಣ. ನಾರಾಯಣ ಅಂದರೆ ಗುಣಪರಿಪೂರ್ಣ ಅಂತ ಒಂದು ಅರ್ಥ. ಅದು ಬ್ರಹ್ಮಮೀಮಾಂಸಾ ಶಾಸ್ತ್ರದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಹೇಳ್ತಕ್ಕಂತಹ ವಿಚಾರ. ಸಕಲ ಗುಣ ಪರಿಪೂರ್ಣತ್ವವನ್ನು ಹೇಳುವುದು ಪರಮಾತ್ಮನಿಗೆ. ಇನ್ನು 2ನೇ ಅಧ್ಯಾಯದಲ್ಲಿ ಪರಮಾತ್ಮನಲ್ಲಿ ಯಾವ ದೋಷಗಳು ಇಲ್ಲ, ಅವನು ನಿರ್ದೋಷ. ನಿಖಿಲ ಪೂರ್ಣ ಗುಣೈಕ ದೇಹಂ ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷಂ. ನಾರಾಯಣ ಶಬ್ದದ ವ್ಯಾಖ್ಯಾನವೇ ನಿಖಿಲ ಪೂರ್ಣ ಗುಣೈಕ ದೇಹ. ನಾರಾಯಣ ಶಬ್ದದ ವ್ಯಾಖ್ಯಾನವೇ ನಿರ್ದೋಷ, ದೋಷ ಇಲ್ಲದವ. ಅರ ಅಂದರೆ ದೋಷ. ಯಾವನಲ್ಲಿ ಅರ ಇಲ್ಲವೋ ಅವ ನಾರಾಯಣ ಅಂತ, ದೋಷರಹಿತ, ನಿರ್ದೋಷ ಅಂತ. ಇನ್ನು ನಾರ ಶಬ್ದಕ್ಕೆ ನಿರ್ದೋಷವಾಗಿರತಕ್ಕಂತಹ ವೇದ ಅಂತ ಅರ್ಥ ಇದೆ. ಅಂತಹ ನಿರ್ದುಷ್ಟವಾಗಿರತಕ್ಕಂತಹ ವೇದಗಳಿಂದ ಪ್ರತಿಪಾದ್ಯ. ನಾರ ಅಂದರೆ ವೇದ, ನಾರಾಯಣ ಅಂದರೆ ನಿರ್ದುಷ್ಟವಾಗಿರತಕ್ಕಂತಹ ವೇದಗಳಿಂದ ಅವನ ಪ್ರತಿಪಾದ್ಯ. ಇದು 3ನೇ ಅಧ್ಯಾಯದಲ್ಲಿ ಬರತಕ್ಕಂತಹ ವಿಚಾರ. ಅದನ್ನು ನಾರಾಯಣ ಶಬ್ದ ಹೇಳ್ತಾ ಇದೆ. ಅದನ್ನೇ ಅಖಿಲೈಹಿ ಸುವಾಕ್ಯೈಹಿ ಆಪ್ಯತಮಂ. ಎಲ್ಲ ವೇದವಾಕ್ಯಗಳಿಂದಲೂ ಹೊಂದಲಿಕ್ಕೆ ಯೋಗ್ಯನಾಗಿರತಕ್ಕಂಥವನು. ಎಲ್ಲ ವೇದವಾಕ್ಯಗಳು ಕೂಡ ವಿಷ್ಣುವನ್ನೇ ಹೇಳ್ತಾ ಇವೆ. ನಿರ್ದುಷ್ಟವಾಗಿರತಕ್ಕಂತಹ ವೇದಗಳು ನಾರ, ಅಂತಹ ವೇದಗಳಿಂದಲೇ ಇವನು ಪ್ರತಿಪಾದ್ಯ ಅಂತಿರುತ್ತೆ, ಇವನು ನಾರಾಯಣ ಅಂತ 3ನೇ ಅಧ್ಯಾಯದಲ್ಲಿ ಹೇಳ್ತಕ್ಕಂತಹ ವಿಚಾರ. ಅದನ್ನು ನಾರಾಯಣ ಶಬ್ದ ಹೇಳುತ್ತೆ. ಆ ನಾರಾಯಣ ಶಬ್ದದ ವ್ಯಾಖ್ಯಾನವೇ ಏನು? ಅಖಿಲೈಹಿ ಸುವಾಕ್ಯೈಹಿ ಆಪ್ಯತಮಂ. ಹಾಗೆಯೇ ಅವನೇ ಗಮ್ಯನಾಗಿದ್ದಾನೆ. ಜ್ಞೇಯಂ ಗಮ್ಯಂ, ಅವನೇ ಗಮ್ಯನಾಗಿದ್ದಾನೆ. ಎಲ್ಲರಿಂದಲೂ ಹೊಂದಲಿಕ್ಕೆ ಯೋಗ್ಯನಾಗಿದ್ದಾನೆ. ಅವನ ಜ್ಞಾನವೇ ಈ ಮುಕ್ತಿಗೆ ಸಾಧನ. ಅವನು ಎಲ್ಲರಿಂದಲೂ ಒಂದೇನಾಗಿದ್ದಾನೆ, ಸಕಲ ಜೀವರಿಂದಲೂ ಅವನು ಒಂದೇನಾಗಿದ್ದಾನೆ. ನಾರ, ನಾರ ಅಂದರೆ ನರರಿಗೆ ಸಂಬಂಧಿಸಿದ್ದು. ನರರಿಗೆ ಸಂಬಂಧಿಸಿದ್ದು ಅಂದರೆ ಸೃಷ್ಟಿಯಾದಿಗಳು, ಇವುಗಳಿಗೆ ಕಾರಣನಾಗಿದ್ದಾನೆ. ಆದ್ದರಿಂದ ಅವನು ನಾರಾಯಣನಾಗಿದ್ದಾನೆ. ಅಂದರೆ ನರ ಸಮೂಹದಿಂದ ಸಕಲ ಜೀವರಿಂದಲೂ ಒಂದೇನಾಗಿದ್ದಾನೆ. ನರೋತ್ತಮರಾಗಿರ್ತಕ್ಕಂತಹ ವಾಯುದೇವರು ಅವರು ಕೂಡ ನಾರರು. ಅವರಿಗೆ
ಅತ್ಯಂತ ಪ್ರಿಯತಮನಾಗಿದ್ದರಿಂದ ಅವನು ನಾರಾಯಣನಾಗಿದ್ದಾನೆ. ಹೀಗೆ ಪರಮಾತ್ಮನಲ್ಲಿ ನಾರಾಯಣ ಶಬ್ದ ಅನ್ವರ್ಥಕವಾಗಿ ಇದೆ. ಮಾತ್ರ ಅಲ್ಲ, ಅದು ಮುಂದಿನ 4 ಅಧ್ಯಾಯಗಳಲ್ಲಿ ಬ್ರಹ್ಮಸೂತ್ರದಲ್ಲಿ ಏನು ಹೇಳ್ತಾರೆ, ಆ ಬ್ರಹ್ಮಸೂತ್ರದ ಸಾರ ಸಂಗ್ರಹವು ಇದು ಆಗಿದೆ. ಬ್ರಹ್ಮ ಜಗತ್ಕಾರಣ ಅಂತ ಶಾಸ್ತ್ರ ಪ್ರತಿಪಾದನೆ ಮಾಡುತ್ತದೆ. ಅಂತಹ ಬ್ರಹ್ಮನನ್ನು ವಿಚಾರ ಮಾಡಬೇಕು ಅಂತ ಹೇಳುತ್ತೆ. ವೇದಗಳನ್ನು ಪರಿಶೀಲನೆ ಮಾಡಿದಾಗ ಅವನು ಅನಂತ ಗುಣ ಪರಿಪೂರ್ಣ ಅಂತ ವೇದಗಳು ಅವನನ್ನು ಪ್ರತಿಪಾದಿಸ್ತಾ ಇವೆ. ಇದೆಲ್ಲ ಮುಂದೆ ಬರ್ತಕ್ಕಂತಹ ವಿಚಾರ. ಮೊದಲನೇ ಅಧ್ಯಾಯದ ಸಾರ: ನಿಖಿಲ ಪೂರ್ಣ ಗುಣೈಕ ದೇಹ ಜಗಜ್ಜನ್ಮಾದಿ ಕಾರಣ. ಅಥಾದ ಬ್ರಹ್ಮ ಜಿಜ್ಞಾಸ ಎಂಬ ಸೂತ್ರದಲ್ಲಿ ಹೇಳ್ತಾರೆ ಅವನು ಸಕಲ ಪರಿಪೂರ್ಣ. ಜನ್ಮಾದ್ಯಸತ ಎಂಬುದರಲ್ಲಿ ಜಗತ್ಕಾರಣ. ಶಾಸ್ತ್ರವಿಣತ್ವ ಸೂತ್ರದಲ್ಲಿ ಅಖಿಲ ವೇದ ಪ್ರತಿಪಾದ್ಯ. ಹೀಗೆ ಈ ವಿಶೇಷಣಗಳಿಂದ ನಾರಾಯಣ ಶಬ್ದದ ವ್ಯಾಖ್ಯಾನವನ್ನು ಮಾಡಿದರು. ಮುಂದೆ ಬ್ರಹ್ಮಸೂತ್ರದಲ್ಲಿ ಏನಿದೆ ಅದನ್ನು ತೋರಿಸ್ಕೊಡ್ತಾ ಇದ್ದಾರೆ. 1ನೇ ಅಧ್ಯಾಯದಲ್ಲಿ ಗುಣಪರಿಪೂರ್ಣತ್ವ, ಜಗತ್ಕಾರಣತ್ವ, ಅಖಿಲ ವೇದ ಪ್ರತಿಪಾದ್ಯತ್ವ. ಇನ್ನು 2ನೇ ಅಧ್ಯಾಯದಲ್ಲಿ ಈ ಅವನಲ್ಲಿ ಯಾವ ದೋಷ ಇಲ್ಲ, ಯಾವ್ಯಾವ ವಿರೋಧ ಬರುತ್ತೆ ಆ ಎಲ್ಲ ವಿರೋಧವನ್ನು ಪರಿಹಾರ ಮಾಡ್ತಾರೆ. ಎಲ್ಲ ಸಮಯಗಳಿಂದ ಬರತಕ್ಕಂತಹ, ಎಲ್ಲ ದರ್ಶನಗಳಿಂದ ಬರತಕ್ಕಂತಹ ವಿರೋಧವನ್ನು ಪರಿಹಾರ ಮಾಡಿ ಭಗವಂತ ನಿರ್ದೋಷನಾಗಿದ್ದಾನೆ ಎಂಬುದನ್ನು ಅಲ್ಲಿ 2ನೇ ಅಧ್ಯಾಯದಲ್ಲಿ ಸಮರ್ಥನೆ ಮಾಡ್ತಾರೆ. ಅದನ್ನು ಕೂಡ ಈ ನಾರಾಯಣ ಶಬ್ದ ಹೇಳ್ತಾ ಇದೆ. ಆಮೇಲೆ ಅಂತಹ ನಾರಾಯಣನನ್ನು ಹೊಂದಬೇಕಾದರೆ ಅವನಲ್ಲಿ ಭಕ್ತಿ ಮಾಡಬೇಕು, ಅವನ ಚಿಂತನೆ ಮಾಡಬೇಕು, ಅವನ ಜ್ಞಾನ ಗಳಿಸಬೇಕು, ಸಂಸಾರದಲ್ಲಿ ವೈರಾಗ್ಯ ತಾಳಬೇಕು. ವೈರಾಗ್ಯ, ಭಕ್ತಿ ಇವುಗಳನ್ನು 3ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಇದನ್ನು ಇಲ್ಲಿ ಅಶೇಷ ವಿಶೇಷತೋಪಿ ಪ್ರಿಯತಮಂ ಆಪ್ಯತಮಂ ಅಂತ ಪದಗಳಿಂದ ಸಂಗ್ರಹ ಮಾಡಿ ಹೇಳಿದರು. ಅಶೇಷ ವಿಶೇಷತೋ ಪ್ರಿಯತಮ, ಎಲ್ಲದಕ್ಕಿಂತಲೂ ಪ್ರಿಯತಮ. ಪರಮಾತ್ಮನು ಎಲ್ಲದಕ್ಕಿಂತಲೂ ಪ್ರಿಯತಮ ಅಂತ ಆಗಬೇಕಾದರೆ ಉಳಿದ ಎಲ್ಲ ನಿಸ್ಸಾರವಾಗಿರ್ತಕ್ಕಂತಹ ವಸ್ತುಗಳಲ್ಲಿ ವೈರಾಗ್ಯ ಬರಬೇಕು. ಪರಮಾತ್ಮನಲ್ಲಿ ಅಂತಹ ಒಂದು ಪ್ರೀತಿ ಹುಟ್ಟಬೇಕು. ಅಂತಹ ವೈರಾಗ್ಯ ಭಕ್ತಿಗಳಿಂದ ಬ್ರಹ್ಮನ ಏಕಾಗ್ರ ಚಿಂತನೆ ಮಾಡಿ ಅವನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು, ಅವನನ್ನು ಪಡಿಬೇಕು. ಇದು 3ನೇ ಅಧ್ಯಾಯ ಬರ್ತಕ್ಕಂತಹ ವಿಚಾರ. ಅದನ್ನೇ ಇಲ್ಲಿ ಅಶೇಷ ವಿಶೇಷತೋಪಿ ಪ್ರಿಯತಮಂ ಆಪ್ಯತಮಂ ಎಂಬ ಪದಗಳಿಂದ ಹೇಳಿದರು. ಇನ್ನು 4ನೇ ಅಧ್ಯಾಯ ಗಮ್ಯಂ, ಅಂದರೆ ಭಗವಂತನನ್ನು ಹೊಂದುವಂಥದ್ದು, ಅದು ಮುಕ್ತಿ, ಭಗವಂತನ ವಿಶೇಷ ಪ್ರಾಪ್ತಿ. ಇಲ್ಲಿ ಆಪ್ಯತಮ ಅಂತ ಪದ ಬಳಸಿದ್ದಾರೆ. ಅದು 4ನೇ ಅಧ್ಯಾಯದ ಸಂಗ್ರಹ. ಹೀಗೆ ಮಧ್ವಾಚಾರ್ಯರು ಅನುವ್ಯಾಖ್ಯಾನದ ಆರಂಭದಲ್ಲಿ ನಾರಾಯಣನನ್ನು ವಂದಿಸ್ತಾ ಇದ್ದಾರೆ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಸುವಾಕ್ಯೈ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸಂನಮಾಮಿ. ಇಂತಹ ಅನುವ್ಯಾಖ್ಯಾನಕ್ಕೆ ಶ್ರೀಮದಾಚಾರ್ಯರು ನ್ಯಾಯಸುಧೆ ಎಂಬ ಟೀಕೆಯನ್ನು ಬರೀಲಿಕ್ಕೆ ಉಪಕ್ರಮಿಸಿ ಅವರು ಕೂಡ ಆ ನಾರಾಯಣನಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಶ್ರಿಯಪ್ಪತ್ತೇ ನಿತ್ಯಾಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪದ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲವಪುಷೇ ನಮೋ ಅಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರೇ. ಮಧ್ವಾಚಾರ್ಯರು ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ಅಂತೇನು ಮಂಗಳಾಚರಣೆ ಮಾಡಿದರು, ಅದರ ವ್ಯಾಖ್ಯಾನವೇ ಇವರ ಮಂಗಳ ಪದ್ಯ. ಶ್ರಿಯಪ್ಪತ್ತೇ ನಿತ್ಯ ಅಗಣಿತ ಗುಣ ಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪದ ಸಕಲಾವದ್ಯ ತಮಸೆ, ಒಂದೇ ಪದ ಅದು. ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೇ ನಮಃ ಅಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ. ಶ್ರಿಯಪ್ಪತ್ತೇ ಹರಯೇ, ಶ್ರೀಪತಿಯಾಗಿರ್ತಕ್ಕಂಥ ಹರಿಗೆ
ನಮಃ. ಎಂಥ ಹರಿ? ನಿತ್ಯ ಅಗಣಿತ ಗುಣ ಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಒಂದು ವಿಶೇಷಣ. ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ಇದನ್ನೊಂದು ವಿಶೇಷಣ. ಮತ್ತೊಂದು ಅಶೇಷಾಮ್ನಾಯ ಸ್ಮೃತಿ ಹೃದಯ ದೀಪ್ತಾಯ. 3 ವಿಶೇಷಣಗಳಿಂದ ಹರಿಗೆ ನಮಸ್ಕರಿಸ್ತಾ ಇದ್ದಾರೆ. ನಿತ್ಯ ಅಗಣಿತ ಗುಣ ಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ. ನಿತ್ಯ ಅಂದರೆ ನಿತ್ಯ, ನಿತ್ಯ ಮತ್ತು ಅಗಣಿತ ಅಂದರೆ ಅಪರಿಮಿತವಾದ ಗುಣ, ನಿತ್ಯವಾದ ಗುಣ. ಪರಮಾತ್ಮನ ಪ್ರತಿಯೊಂದು ಗುಣವೂ ನಿತ್ಯ. ಮತ್ತು ಅಪರಿಮಿತ, ನಿತ್ಯವಾದ ಅಪರಿಮಿತವಾದ ಏನು ಗುಣ, ಗುಣಗಳೆಂಬ ಮಾಣಿಕ್ಯ. ಆ ಮಾಣಿಕ್ಯಗಳ ವಿಶದ ಪ್ರಭಾ, ಉಜ್ವಲವಾದ ಕಾಂತಿ, ಅದರ ಜಾಲ ಸಮೂಹ. ಸದ್ಗುಣಗಳೆಂಬ ಮಾಣಿಕ್ಯಗಳು ಹೊಳಿತಾ ಇವೆ. ಅಂತಹ ಮಾಣಿಕ್ಯಗಳ ಉಜ್ವಲ ಕಾಂತಿಯ ಸಮೂಹದಿಂದ, ಜಾಲ ಉಲ್ಲಾಸ, ಆ ಸಮೂಹದ ಉಲ್ಲಾಸದಿಂದ ಉಪಹತ ಸಕಲಾವದ್ಯ ತಮಸೆ, ಅವನಲ್ಲಿರತಕ್ಕಂತಹ ನಿತ್ಯವಾದ ಅಪರಿಮಿತವಾದ ಸದ್ಗುಣಗಳೆಂಬ ಮಾಣಿಕ್ಯಗಳ ಕಾಂತಿಯಿಂದ ಸಕಲ ದೋಷಗಳೆಂಬ ಕತ್ತಲೆಯು ನಾಶವಾಗಿದೆ ಅಂತ. ಅಂದರೆ ಅವನಲ್ಲಿ ಎಲ್ಲ ಗುಣಗಳು ಇರುವುದರಿಂದ ದೋಷಗಳು ಯಾವುದೂ ಇಲ್ಲ ಅಂತ. ಗುಣ ಇದ್ದರೆ ದೋಷ ಇರುವುದಿಲ್ಲ. ಸದ್ಗುಣಗಳೆಂಬ ಮಾಣಿಕ್ಯಗಳ ಕಾಂತಿಯಿಂದ ಸಕಲ ದೋಷಗಳೆಂಬ ಕತ್ತಲೆ ದೂರ ಆಗಿಬಿಟ್ಟಿದೆ ಅಂತ. ಅವನಲ್ಲಿ ಯಾವ ದೋಷವೂ ಇಲ್ಲ. ನಿತ್ಯವಾದ ಅಪರಿಮಿತವಾದ ಗುಣ ಸದ್ಗುಣಗಳ ಎಂಬ ಮಾಣಿಕ್ಯಗಳ ವಿಶದ ಪ್ರಭಾ, ಉಜ್ವಲ ಕಾಂತಿಯ ಜಾಲ ಸಮೂಹದ ಉಲ್ಲಾಸದಿಂದ ಉಪಹತ ದೂರೀಕೃತವಾದ ಸಕಲ ಅವಧ್ಯ ತಮಸೆ, ಸಕಲ ದೋಷಗಳೆಂಬ ಕತ್ತಲೆಯುಳ್ಳ, ಅವನಲ್ಲಿ ಇರತಕ್ಕಂತಹ ಗುಣಗಳು ನಿತ್ಯ ಹಾಗೂ ಅಗಣಿತ. ಆದ್ದರಿಂದ ಅವನಲ್ಲಿ ಯಾವ ದೋಷಗಳು ಇಲ್ಲ ಅಂತ ಅರ್ಥ. ಮತ್ತು ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೇ, ಜಗತ್ತಿನ ಜನ್ಮಸ್ಥೇಮ ಪ್ರಳಯ ರಚನಾ ಅದು ಅವನಶೀಲ. ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಇವುಗಳನ್ನು ಮಾಡೋವನ ಸ್ವಭಾವ ಬಹಳ ಅನಾಯಾಸವಾಗಿ, ಅವನಿಗೇನು ಕಷ್ಟ ಇಲ್ಲ. ಜಗತ್ತಿನ ಜನ್ಮ, ಸ್ಥೇಮ ಅಂದರೆ ಸ್ಥಿತಿ, ಪ್ರಳಯ ಅಂದರೆ ನಾಶ, ಇವುಗಳನ್ನು ರಚನಾ ಮಾಡುವ ಶೀಲವಪುಷೇ ಸ್ವಭಾವದ ದೇಹವುಳ್ಳವ. ಅಶೇಷ ಆಮ್ನಾಯ ಸ್ಮೃತಿ ಹೃದಯ ದೀಪ್ತಾಯ, ಅಶೇಷ ಆಮ್ನಾಯ ಸಕಲ ಶ್ರುತಿ ಸ್ಮೃತಿಗಳ, ಅಶೇಷ ಆಮ್ನಾಯ ಸ್ಮೃತಿ, ಅಶೇಷ ಆಮ್ನಾಯ ಅಂದರೆ ವೇದ, ಎಲ್ಲ ಶ್ರುತಿಗಳು ಹಾಗೂ ಸ್ಮೃತಿಗಳು ಇವುಗಳ ಹೃದಯ ಅಂತರಂಗದಿಂದ ಪ್ರಕಾಶಿತನಾಗಿರ್ತಕ್ಕಂಥವನು. ಹೃದಯ ದೀಪ್ತ, ಅಂತರಂಗದಿಂದ ಪ್ರಕಾಶಿತನಾಗಿರತಕ್ಕಂತಹ ಶ್ರಿಯ ಪತ್ತೇ, ಲಕ್ಷ್ಮೀದೇವಿಯ ಪತಿಯಾಗಿರ್ತಕ್ಕಂತಹ ನಾರಾಯಣನಿಗೆ ನಮಸ್ಕಾರ. ಲಕ್ಷ್ಮೀಪತಿಯಾಗಿರ್ತಕ್ಕಂತಹ ನಾರಾಯಣ ಸದ್ಗುಣಗಳ ನಿಧಿಯವನು. ಅವನ ಗುಣಗಳನ್ನು ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಆ ಗುಣಗಳೆಲ್ಲ ಶ್ರೇಷ್ಠವಾಗಿರ್ತಕ್ಕಂತಹ ಮಾಣಿಕ್ಯಗಳು, ಉಜ್ವಲವಾಗಿರತಕ್ಕಂತಹ ಆ ಸದ್ಗುಣಗಳೇ ಶ್ರೇಷ್ಠವಾಗಿರ್ತಕ್ಕಂತಹ ಮಾಣಿಕ್ಯಗಳು. ಅಂತಹ ಮಾಣಿಕ್ಯಗಳ ಕಾಂತಿಪುಂಜದ ಮುಂದೆ ಕತ್ತಲೆ ಇರಕ್ಕೆ ಸಾಧ್ಯವಾ? ಯಾವ ಕತ್ತಲೆ? ದೋಷಗಳೆಂಬ ಕತ್ತಲೆ. ಅಂತಹ ದೋಷರೂಪವಾಗಿರ್ತಕ್ಕಂತಹ ಕತ್ತಲೆ ಅದು ಇಲ್ಲವೇ ಇಲ್ಲ. ಹಾಗೆ ಅವನು ಸದ್ಗುಣ ಪರಿಪೂರ್ಣ. ಆದ್ದರಿಂದಲೇ ಸದ್ಗುಣ ಪರಿಪೂರ್ಣನಾದ್ದರಿಂದಲೇ ಸಮಸ್ತ ದೋಷ ವಿದೂರನಾಗಿದ್ದಾನೆ. ಲೋಕದಲ್ಲಿ ಏನಾಗುತ್ತೆ? ಗುಣ ಇದ್ದರೆ ದೋಷವೂ ಇರುತ್ತದೆ. ಆದರೆ ಪರಮಾತ್ಮ ಹಾಗಲ್ಲ. ಅವ ಗುಣವಂತನಾದ್ದರಿಂದಲೇ ಅವನಲ್ಲಿ ಯಾವ ದೋಷಗಳು ಇಲ್ಲ. ಅಪರಿಮಿತವಾಗಿರ್ತಕ್ಕಂತಹ ಗುಣಶಾಲಿ ಆದ್ದರಿಂದ ಅವನಲ್ಲಿ ದೋಷಕ್ಕೆ ಅವಕಾಶವೇ ಇಲ್ಲ. ಅಂತಹ ಶ್ರೀಪತಿಯಾಗಿರತಕ್ಕಂತಹ
ನಾರಾಯಣನಿಗೆ ನಮಃ ನಮಸ್ಕಾರ ಅಂತ ಹೇಳ್ತಿದ್ದಾರೆ. ಶ್ರೀಯಪ್ಪತ್ತೆ ಎಂಬುದಾಗಿ ಶ್ರೀ ಶಬ್ದದಿಂದ ಆರಂಭ ಆಗ್ತಾ ಇದೆ ಗ್ರಂಥ. ಶ್ರೀ ಶಬ್ದ ಶ್ರೀಕರೋಯಂ ಗ್ರಂಥ ಸುಧಾಯ ಶ್ರೀಕರತ್ವೇ ವಯಮೇವ ಸಾಕ್ಷಿಣಃ ಅಂತ ವಾದ್ಯರಾಜರು ಹೇಳ್ತಾರೆ. ಯಾರು ಸುಧಾಧ್ಯಯನ ಮಾಡ್ತಾರೆ ಅವರಿಗೆ ಖಂಡಿತವಾಗಿಯೂ ಸಂಪತ್ತು ಪ್ರಾಪ್ತಿಯಾಗತ್ತೆ. ಸುಧಾಯ ಶ್ರೀಕರತ್ವೇ ವಯಮೇವ ಸಾಕ್ಷಿಣಃ. ನ್ಯಾಯಸುಧಾ ಗ್ರಂಥ ಎಷ್ಟು ಸಂಪತ್ಕರವಾಗಿದೆ ಎಂಬುದಕ್ಕೆ ನಾವೇ ಸಾಕ್ಷಿಗಳು ಅಂತ ವಾದಿರಾಜ ಹೇಳ್ತಾರೆ. ಅಂತಹ ಶ್ರೀ ಶಬ್ದದಿಂದ ಪ್ರಾರಂಭವಾಗತಕ್ಕಂತಹ ಗ್ರಂಥ ನ್ಯಾಯಸುಧಾ ಗ್ರಂಥ. ಆರಂಭದಲ್ಲಿ ಶ್ರೀ, ಕೊನೆಯಲ್ಲಿ ಭೂತಿ ಶಬ್ದ ಬರುತ್ತೆ. ಹೀಗೆ ಕೊನೆಯಲ್ಲಿ ಕೂಡ ಶ್ರೀ ಶಬ್ದ ಬರುತ್ತದೆ. ಹೀಗೆ ಶ್ರೀ ಶಬ್ದವನ್ನು ಸಂಪುಟಾಕಾರ ಹೊಂದಿದ್ದರಿಂದ ಇದು ಶ್ರೀಕರ ಗ್ರಂಥ, ಇದು ಸಂಪತ್ಕರವಾಗಿರುವಂಥದ್ದು. ಈ ವಿಷಯದಲ್ಲಿ ನಾವೇ ಸಾಕ್ಷಿ ಅಂತ ವಾದಿರಾಜರು ಹೇಳ್ತಾರೆ. ಅಂತಹ ಕೃತಿ ನ್ಯಾಯಸುಧಾ ಗ್ರಂಥ. ಅವರ ಆರಂಭದ ಮಂಗಳ ಪದ್ಯ ಶ್ರೀಯಪ್ಪತ್ತೇ ನಿತ್ಯಾಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೇ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ. ಆದ್ಯಪದ್ಯಂ ವಿವೃಣ್ವಾನಃ ಗ್ರಂಥಾದೋ ನಮ್ಯತ್ವ ಪ್ರಯೋಜಕ ವಿಶಿಷ್ಟತ್ವ ಇಷ್ಟತ್ವ ಅಧಿಕೃತತ್ವ ಯುಕ್ತ ದೇವತಾನತಿ ರೂಪಂ ಮಂಗಳಂ ಆಚರತಿ ಶ್ರಿಯಃ ಇತಿ. ಆರಂಭದಲ್ಲಿ ಹೇಳಿದೆ ಮಧ್ವಾಚಾರ್ಯ ನಾರಾಯಣನಿಗೆ ಯಾಕೆ ನಮಸ್ಕಾರ ಮಾಡ್ತಾ ಇದ್ದಾರೆ. ನಮ್ಯತ್ವ ಪ್ರಯೋಜಕವಾಗಿರತಕ್ಕಂತಹ ವಿಶಿಷ್ಟತ್ವ, ಇಷ್ಟತ್ವ, ಅಧಿಕೃತತ್ವ, ಯುಕ್ತ ದೇವತ, ಇಂತಹ ದೇವತೆಗೆ ನಮಸ್ಕಾರ ಮಾಡಬೇಕಾದ್ರೆ ಇವೆಲ್ಲ ಪ್ರಯೋಜಕವಾಗಿರುವಂಥದ್ದು. ಇದೆಲ್ಲವೂ ಇದೆಯಾ ಅಂದರೆ ಅದೆಲ್ಲವೂ ಕೂಡ ಇದೆ. ಅದನ್ನು ತಿಳಿಸೋಕ್ಕೋಸ್ಕರವಾಗಿ ಶ್ರೀಯಪ್ಪತ್ತೆ ಮಂಗಳಾಚರಣೆ ಮಾಡ್ತಾ ಇದ್ದಾರೆ. ಶ್ರೀಯಪ್ಪತ್ತೆ, ಶ್ರೀಯಃ ಪತ್ತೆ, ಶ್ರೀಪತಿಯಾಗಿರತಕ್ಕಂತಹ. ಯಾಕೆ ಶ್ರೀಪತಿ ಯಾಕೆ ಹೇಳಬೇಕು? ಬೇರೆ ಶಬ್ದ ಹೇಳ್ಬೋದಲ್ಲ. ಲಕ್ಷ್ಮೀಪತಿಯಾಗಿರತಕ್ಕಂತಹ ನಾರಾಯಣನಿಗೆ ಅಂದರೆ ಸಕಲ ವಾಂಗ್ಮಾನಸ ದೇವ್ಯಾಹ ಗ್ರಂಥಾರಂಭೆ ಅವಶ್ಯಂ ವಂದನತ್ವದ್ಯೋತನಾಯ ಶ್ರೀಯಪ್ಪತ್ತೇತಿ ವಿಶಿಷ್ಯೋಕ್ತಿ. ಶ್ರೀಯಪ್ಪತ್ತೆ ಅಂತ ಯಾಕೆ ಹೇಳಿದರು ಟೀಕಾಚಾರ್ಯರು ಅಂದರೆ ಸಕಲ ವಾಂಗ್ಮನೋ ದೇವತೆ ಆಗಿರತಕ್ಕಂಥವಳು ಲಕ್ಷ್ಮಿ. ಅಂತಹ ಲಕ್ಷ್ಮಿಯನ್ನು ಗ್ರಂಥಾರಂಭದಲ್ಲಿ ಅವಶ್ಯವಾಗಿ ವಂದಿಸಬೇಕು ಎಂಬುದನ್ನು ತಿಳಿಸೋಕ್ಕೋಸ್ಕರವಾಗಿ ಶ್ರೀಯಪ್ಪತ್ತೆ ಎಂಬುದಾಗಿ ವಿಶೇಷ ಉಕ್ತಿ. ತದಪಿ ಈಶ್ವರ ಉಪಸರ್ಜನತೆಯ ಇತಿ ಜ್ಞಾಪನಾಯ ಶ್ರಿಯಃ ಇತಿ ಪೃಥಗುಕ್ತಿ. ಆಯ್ತಪ್ಪ, ಶ್ರೀಯಪ್ಪತ್ತೆ ಅಂತ ಹೇಳೋ ಬದಲಿಗೆ ಶ್ರೀಪತೇ ಅಂತ ಹೇಳ್ಬೋಯ್ತಲ್ಲ. ಶ್ರಿಯಃ ಅಂತ ಬಿಡಿಸಿ ಯಾಕೆ ಹೇಳಬೇಕು? ಶ್ರೀಪತೇ ಶ್ರಿಯಃ ಪತ್ತೆ ಅಂತ ಹೇಳೋ ಬದಲು ಶ್ರೀಪತ್ತೆ ಅಂತ ಹೇಳ್ಬೋಯ್ತಲ್ಲ ಒಟ್ಟಿಗೆ ಸೇರಿಸಿ. ಅಂದರೆ ಪ್ರತ್ಯೇಕವಾಗಿ ಯಾಕೆ ಹೇಳಿದ್ದು ಅಂದರೆ ಪ್ರತ್ಯೇಕವಾಗಿ ಹೇಳಿದ್ದು ಯಾಕೆಂದರೆ ಈಶ್ವರ ಉಪಸರ್ಜನತೆಯ ಇತಿ ಜ್ಞಾಪನಾಯ ಶ್ರಿಯಃ ಇತಿ ಪೃಥುಕ್ತಿ. ಶ್ರಿಯಃ ಅಂತ ಪ್ರತ್ಯೇಕವಾಗಿ ಹೇಳಿದೆ, ಶ್ರೀಪತ್ತೆ ಅಂತ ಹೇಳ್ಬೋಯ್ತಲ್ಲ ಅಂತಂದರೆ ಅದಕ್ಕೆ ಹೇಳಿದ್ದು ಈ ಉಪಸರ್ಜನತೆಯ ಅಂದರೆ ಅಮುಖ್ಯತೆಯ, ಮುಖ್ಯವಾಗಿ ವಂದನೆ ಪರಮಾತ್ಮನಿಗೆ, ಅಮುಖ್ಯವಾಗಿ ಲಕ್ಷ್ಮೀದೇವಿಗೆ ವಂದನೆ. ಈಶ್ವರ ಉಪಸರ್ಜನತೆಯ, ಬರೀ ಲಕ್ಷ್ಮೀದೇವಿಗೆ ವಂದನೆ ಮಾಡಬೇಡಿ, ಲಕ್ಷ್ಮೀದೇವಿಗೆ ವಂದನೆ ಮಾಡಬೇಡಿ, ಲಕ್ಷ್ಮೀಪತಿ ಸಹಿತಲಾಗಿರತಕ್ಕಂತಹ ಶ್ರೀಗೆ ವಂದನೆ ಮಾಡಿ ಅಂತ. ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ. ವಿಷ್ಣುವನ್ನು ಬಿಟ್ಟು ಬರೀ ಲಕ್ಷ್ಮಿಯನ್ನು ವಂದಿಸಬೇಡಿ, ಈಶ್ವರ ಉಪಸರ್ಜನತೆಯ ಲಕ್ಷ್ಮಿಗೆ ವಂದನೆ ಮಾಡಬೇಕು ಅಂತ ತಿಳಿಸೋಕ್ಕೋಸ್ಕರವಾಗಿ ಶ್ರೀಯಃ ಅಂತ ಪ್ರತ್ಯೇಕವಾಗಿ ಹೇಳಿತ್ತು. ನಿಖಿಲ ಗುಣೈಕದೇಹಂ
ನಿರ್ದೋಷಂ ನಿಖಿಲೇತಿ ನಿರ್ದೋಷಮಿತಿ ಚ ವಿಶೇಷಣದ್ವಯಸ್ಯ ಹೇತುಮದ್ಭಾವೇನ ಯೋಜನಾದ್ಯೋತನಾಯ ನಿತ್ಯ ಅಗಣಿತ ಅಂತ ಹೇಳಿದರೆ ಇಲ್ಲಿ ನಿತ್ಯವಾದ ಅಗಣಿತವಾದ ಗುಣಗಳು. ಯಾಕೆ ನಿತ್ಯ ಶಬ್ದವನ್ನು ಹೇಳಿದರು ಅಂದರೆ, ಇವನು ಪರಮಾತ್ಮ ನಿಖಿಲ ಗುಣ ಪರಿಪೂರ್ಣನಾದ್ದರಿಂದಲೇ ಇವನು ನಿರ್ದೋಷನಾಗಿದ್ದಾನೆ ಅಂತ. ಆ ನಿಖಿಲ ಗುಣೈಕ ದೇಹಂ ನಿರ್ದೋಷಂ ಎರಡು ಪದಗಳಿದೆ ಅನುವ್ಯಾಖ್ಯಾನದಲ್ಲಿ. ನಿಖಿಲ ಗುಣೈಕ ದೇಹಂ ನಿರ್ದೋಷಂ, ನಿಖಿಲ ಗುಣೈಕ ದೇಹನಾಗಿದ್ದರಿಂದಲೇ ಅವನು ನಿರ್ದುಷ್ಟನಾಗಿದ್ದಾನೆ. ಅವೆರಡಕ್ಕೂ ಹೇತುಮದ್ಭಾವ ಸಂಬಂಧ. ಒಂದು ಹೇತು ಒಂದು ಹೇತುಮತ್, ಒಂದು ಕಾರ್ಯ ಒಂದು ಕಾರಣ. ಅವನು ನಿಖಿಲ ಗುಣ ಪರಿಪೂರ್ಣನಾದ್ದರಿಂದಲೇ ನಿರ್ದೋಷನಾಗಿದ್ದಾನೆ. ನಿರ್ದೋಷನಾಗಿರಲಿಕ್ಕೆ ಕಾರಣ ಯಾವುದು? ನಿಖಿಲ ಪೂರ್ಣ ಗುಣೈಕ ದೇಹತ್ವ. ನಿಖಿಲ ಪೂರ್ಣ ಗುಣೈಕ ದೇಹನಾದ್ದರಿಂದಲೇ ಅವನು ನಿರ್ದೋಷನಾಗಿದ್ದಾನೆ ಅಂತ ಈ ಹೇತುಮದ್ಭಾವವನ್ನು ತೋರಿಸಲಿಕ್ಕೋಸ್ಕರವಾಗಿ ಇಲ್ಲಿ ಟೀಕಾಚಾರ್ಯರು ನಿತ್ಯ ಅಂತ ಹೇಳಿದರು. ನಿತ್ಯವಾಗಿರತಕ್ಕಂತಹ ಸ್ವಯಪ್ಪತ್ತೇ ನಿತ್ಯ ಅಗಣಿತ ಗುಣ. ನಿತ್ಯ ಗುಣ ಅಂದರೆ ಪ್ರಚ್ಯುತೋ ಶೇಷ ದೋಷೈಸ್ಸದಾ ಪೂರ್ತಿತಃ ಅಂತ ಹೇಳಿದ ಹಾಗೆ ಯಾವ ದೋಷಗಳು ಇವನಲ್ಲಿಲ್ಲ ಎಂಬುದನ್ನು ಹೇಳಬೇಕಾಗಿದೆ. ಯಾವ ದೋಷಗಳು ಭಗವಂತನಲ್ಲಿಲ್ಲ. ಅದಕ್ಕೋಸ್ಕರ ನಿತ್ಯ ಅಂತ, ನಿತ್ಯ ಅಗಣಿತ ಗುಣ ಇವನಲ್ಲಿ. ಇವ ಸರ್ವಸ್ವತಂತ್ರ, ಸರ್ವಜ್ಞ, ಸರ್ವಶಕ್ತ, ಸರ್ವ ಐಶ್ವರ್ಯವುಳ್ಳವ, ಈ ಗುಣ ಇದೆ ಅಂತಾದಾಗ ಅವನಲ್ಲಿ ದೋಷ ಬರೋಕ್ಕೆ ಸಾಧ್ಯ ಇಲ್ಲ. ಸರ್ವಸ್ವತಂತ್ರ ಅಂತ ಹೇಳಿದ್ರಿಂದ ಪಾರತಂತ್ರ ದೋಷ ಬರಲಿಕ್ಕಿಲ್ಲ. ಸರ್ವಜ್ಞ ಅಂತ ಹೇಳಿದ್ರಿಂದ ಅಲ್ಪಜ್ಞತ ದೋಷ ಬರಲಿಕ್ಕಿಲ್ಲ. ಹೀಗೆ ಈ ನಿತ್ಯವಾಗಿರತಕ್ಕಂಥ ಗುಣಗಳು ನಿತ್ಯವಾಗಿರುವುದರಿಂದ ಅಲ್ಲಿ ದೋಷಗಳು ಬರಲಿಕ್ಕೆ ಅವಕಾಶವಿಲ್ಲ. ಅದಕ್ಕೋಸ್ಕರವಾಗಿ ನಿತ್ಯ ಅಗಣಿತ ಗುಣ ಅಂತ ಇಲ್ಲಿ ಟೀಕಾಚಾರ್ಯ ಹೇಳ್ತಾ ಇದ್ದಾರೆ. ನಿತ್ಯ ಅಗಣಿತ ಗುಣ. ಈಗ ನಮ್ಮಲ್ಲಿ ಏನಾಗುತ್ತಂದರೆ, ಜ್ಞಾನಾದಿ ಗುಣಗಳಿರುವ ಹಾಗೆ ಅಜ್ಞಾನಾದಿಗಳು ನಮ್ಮಲ್ಲಿ ಉಂಟು. ಮತ್ತು ನಾವು ಗಳಿಸಿದಂತಹ ಜ್ಞಾನ ನಾಶವಾಗ್ಬೋದು. ನಮ್ಮ ಜ್ಞಾನ ಅನಿತ್ಯ. ಆದ್ದರಿಂದ ಅವನ ದೇಹವು ಹಾಗೆ ಇರ್ಬೋದಲ್ಲ. ಅದಕ್ಕೋಸ್ಕರವಾಗಿ ಅದು ಜ್ಞಾನಾದಿ ನಿಖಿಲ ಪೂರ್ಣ ಗುಣೈಕ ದೇಹ, ನಿಖಿಲ ಗುಣಗಳೇ ಅವನ ದೇಹ. ಅದನ್ನು ಇಲ್ಲಿ ಟೀಕಾಚಾರ್ಯರು ನಿತ್ಯ ಶಬ್ದದಿಂದ ಹೇಳ್ತಿದ್ದಾರೆ. ನಿತ್ಯವಾದ ಅಗಣಿತವಾದ ಗುಣ. ನಿತ್ಯ ಅಂದರೆ ಏನು? ನಿತ್ಯ ಅಂದರೆ ಅವನಲ್ಲಿ ಗುಣಗಳು ಮಾತ್ರ ಇರೋದು. ಆ ಗುಣಗಳಿದ್ದುದರಿಂದಾಗಿ ಅವನಲ್ಲಿ ದೋಷಗಳೇ ಇಲ್ಲ. ನಿತ್ಯ ಅಗಣಿತ ಗುಣ ಮಾಣಿಕ್ಯ ವಿಷದ ಪ್ರಭಾ ಜಾಲೋಲ್ಲಾಸೋಪತ ಸಕಲಾವದ್ಯ ತಮಸೆ. ನಿತ್ಯವಾದ ಅಗಣಿತವಾದ, ಗಣನೆ ಮಾಡಲಿಕ್ಕಾಗಲ್ಲ, ಲೆಕ್ಕ ಮಾಡಲಿಕ್ಕಾಗುವುದಿಲ್ಲ ಅವನ ಗುಣಗಳನ್ನು. ಅಂತಹ ಅಪರಿಮಿತವಾದ ಸದ್ಗುಣಗಳೆಂಬ ಮಾಣಿಕ್ಯಗಳ ಒಂದು ಉಜ್ವಲ ಕಾಂತಿ ಸಮೂಹದ ಉಲ್ಲಾಸದಿಂದ ಉಪಹತ ದೂರೀಕೃತವಾಗಿರತಕ್ಕಂತಹ ಸಕಲ ದೋಷಗಳೆಂಬ ಕತ್ತಲೆಯುಳ್ಳ ಜಗಜ್ಜನ್ಮ ಸ್ಥೇಮ ಪ್ರಳಯ ರಚನಾಶೀಲ ವಪುಷೆ. ಜಗತ್ತಿನ ಜನ್ಮ, ಸ್ಥೇಮ ಅಂದರೆ ಸ್ಥಿತಿ ಮತ್ತು ಪ್ರಳಯ, ಇವುಗಳನ್ನು
ರಚನೆ ಮಾಡುವಂಥದ್ದು, ಇವುಗಳನ್ನು ಮಾಡುವಂಥದ್ದೇ ಈ ದೇಹದ ಸ್ವಭಾವ, ಪರಮಾತ್ಮ ದೇಹ ಸ್ವಭಾವ. ಏನು ಮಾಡೋದು? ಈ ಜಗತ್ತಿನ ಸೃಷ್ಟಿ, ಸ್ಥಿತಿ, ಸಂಹಾರ. ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾ ಶಿರವಪುಷೇ. ಸ್ಥೇಮ ಅಂದರೆ ಸ್ಥೈರ್ಯ, ರಕ್ಷಣೆ. ಜಗತ್ತಿನ ಜನ್ಮ, ಸ್ಥೇಮ ಅಂದರೆ ಸ್ಥೈರ್ಯ. ಅಖಿಲ ಭುವನ ಜನ್ಮ ಸ್ಥೇಮ ಭಂಗಾದಿ ಲೀಲಾ ಅಂತ ಒಂದು ಕಡೆ ಬರುತ್ತೆ. ಸ್ಥೇಮ ಅಂದರೆ ರಕ್ಷಣೆ ಅಂತ ಅರ್ಥ, ಸ್ಥಿತಿ, ಉತ್ಪತ್ತಿ, ಸ್ಥಿತಿ. ಇವುಗಳನ್ನು ಮಾಡ್ತಕ್ಕಂಥವನು ಅಂತಹ ಶ್ರೀಪತಿಯಾಗಿರ್ತಕ್ಕಂತಹ ನಾರಾಯಣನಿಗೆ ನಮಸ್ಕಾರ ಅಂತ. ಅಶೇಷಾಮ್ನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ. ಅಶೇಷ ಆಮ್ನಾಯ, ಆಮ್ನಾಯ ಅಂದರೆ ವೇದಗಳು. ಎಲ್ಲ ವೇದಗಳಿಂದ, ಎಲ್ಲ ವೇದಗಳು ಇವನನ್ನೇ ಹೇಳುವುದು. ಅಶೇಷ ಆಮ್ನಾಯ, ಎಲ್ಲ ವೇದಗಳಿಂದಲೂ. ಅಖಿಲೈಹಿ ಸ್ವವಾಕ್ಯೈಹಿ ಅಂತಲ್ಲಿ ಆಚಾರ್ಯ ಹೇಳಿದರು. ಅದನ್ನೇ ಇಲ್ಲಿ ವ್ಯಾಖ್ಯಾನದಲ್ಲಿ ಹೇಳ್ತಾರೆ ಇವರು. ಅಶೇಷಾಮ್ನಾಯ ಮತ್ತು ಸ್ಮೃತಿ, ಎಲ್ಲ ವೇದಗಳು, ಎಲ್ಲ ಸ್ಮೃತಿಗಳು, ಸಕಲ ಶ್ರುತಿ ಸ್ಮೃತಿ, ಸಕಲ ಶ್ರುತಿ ಸ್ಮೃತಿ ಇವುಗಳ ಹೃದಯ ಅಂತರಂಗದಿಂದ ದೀಪ್ತಾಯ ಪ್ರಕಾಶನಾಗಿರತಕ್ಕಂತಹ ಶ್ರೀಯಪ್ಪತ್ತೇ ಲಕ್ಷ್ಮೀಪತಿಯಾಗಿರ್ತಕ್ಕಂತಹ ನಾರಾಯಣನಿಗೆ ನಮಃ ನಮಸ್ಕಾರ ಅಂತ ಆರಂಭದಲ್ಲಿ ಲಕ್ಷ್ಮೀಪತಿಯಾಗಿರ್ತಕ್ಕಂತಹ ನಾರಾಯಣನಿಗೆ ನಮಸ್ಕಾರ ಮಾಡಿ. ಮುಂದಿನ ಮಂಗಳಾಚರಣೆ ಪದ್ಯ ವೇದವ್ಯಾಸರಿಗೆ ನಮಸ್ಕಾರ ಮಾಡ್ತಾರೆ. ಏನ ಪ್ರಾದುರ ಭಾವಿ ಭೂಮಿ ವಲಯೇ ವಿಸ್ತಾರಿ ಗೋಸಂತತಿ ಪ್ರಾಬೋಧಿ ಶ್ರುತಿ ಪಂಕಜಂ ಕರುಣಯ ಪ್ರಾಕಾಶಿ ತತ್ವಂ ಪರಂ ಧ್ವಾಂತಂ ಧ್ವಂಸಮನಾಯಿ ಸಾಧು ನಿಕರಶ್ಚಾಕಾರಿ ಸನ್ಮಾರ್ಗಕಃ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇಮಾನಸಂ. ಸೂತ್ರಕಾರರಾಗಿರತಕ್ಕಂತಹ ವೇದವ್ಯಾಸರನ್ನು ಸೂರ್ಯನ ರೂಪದೊಂದಿಗೆ ವರ್ಣಿಸಲಿಕ್ಕೆ ಹೊರಟಿದ್ದಾರೆ. ವರ್ಣಿಸಿ ಅವು ಯಾವತ್ತು ಸತತಂ ಮಾತ್ಯಾಜಿ ಮೇಮಾನಸಂ, ಅವು ಯಾವತ್ತು ನನ್ನ ಮನಸ್ಸಿನಿಂದ ದೂರ ಸರಿಯದೇ ಇರಲಿ. ವೇದವ್ಯಾಸರೆಂಬ ಸೂರ್ಯ ನನ್ನ ಮನಸ್ಸಿನಿಂದ ಎಂದೂ ದೂರ ಸರಿಯದಿರಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಅಂಥ ವೇದವ್ಯಾಸರ ವಂದನೆಯನ್ನು ನಾವು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು. ಹಲೋ.